ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ಏನಪ್ಪ ವಿಶೇಷ ಅಂದರೆ, ಇದು ಎಲ್ಲಪ್ಪ ಅಂದರೆ ಹೂವದ ಮಾರ್ಕೆಟು. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕಾವಡಿ ಎಲ್ಲ ಮುಗಿಸ್ಕೊಂಡು ಮುರುಗಂದು ದೇವಸ್ಥಾನ ಎಲ್ಲ ಹೋಗಿ ಬಂದಾಯಿತು. ನಾವು ಬಸ್ಸಲ್ಲಿ ಬಂದ್ರಿ. ನಮ್ಮ ಹಸ್ಬೆಂಡು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಮ್ಮ ತಾಯಿ, ನಾನು, ನನ್ನ ಮಗಳು ಬಸ್ಸಲ್ಲಿ ಬಂದುಬಿಟ್ರಿ. ಇದು ಹೊಸೂರು ಮಾರ್ಕೆಟು. ನಮ್ಮದು ಹೆಂಗಿದ್ರು ಊರಹಬ್ಬ ಭಾನುವಾರ ಅಂತ ಹೇಳಿದ್ರಲ್ವ, ಶನಿವಾರ ಇದು. ಆದ್ದರಿಂದ ಈ ಮಾರ್ಕೆಟ್ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ಫ್ರೆಶ್ ಆಗಿದೆ. ವೆರೈಟಿ ಹೂವುಗಳೆಲ್ಲ ಮಾರ್ತಾಯಿದ್ರು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು, ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆದ್ದರಿಂದ ಶೇರ್ ಮಾಡ್ಕೊತಾ ಇದ್ದೀನಿ. ಹೂವು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಎಲ್ಲ ವೆರೈಟಿ ಹೆಂಗೋ ಹಬ್ಬ ಆಗಿದ್ಮೇಲೆ ಮುರುಗಂದು ಕಾವಡಿ ಅಂದರೆ ತಮಿಳ್ನಾಡಲ್ಲಿ ವಿಶೇಷ ಅಲ್ವಾ, ಆವಾಗ ಸ್ವಲ್ಪ ರೇಟ್ ಇತ್ತಂತೆ. ಈಗ ಕಡಿಮೆ ಆಗಿತ್ತು. ಅದನ್ನು ಅಲ್ಲೇ ಈಸ್ಕೊಂಡು ಬಂದುಬಿಡೋಣ ಅಂತ ನಾವು ಹೂವು ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೀರಿ. ನೋಡಿ, ಒಂದಲ್ಲ ಎರಡಲ್ಲ ಎಷ್ಟು ಅಂಗಡಿ ಇದೆ ಅಂದರೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ, ಕರಿತಾ ಇರ್ತಾರೆ. ಫ್ರೆಶ್ ಆಗೇ ಇತ್ತು ಎಲ್ಲ ಕಡೆಯೂ. ಸೇವಂತಿಗೆ, ಮಲ್ಲಿಗೆ, ಕಾಕಡ, ಸಂಪಿಗೆ, ಯಾವ ಹೂವು ಬೇಕು ಎಲ್ಲನೂ ಸಿಗುತ್ತೆ ಇಲ್ಲಿ. ಹಾರ ಕೂಡ ಅಲ್ಲಿ ಪಕ್ಕದಲ್ಲಿ ಇದು ಮಾಡ್ತಾಯಿದ್ರು. ಸರಿ, ಲೂಸೇ ಸಾಕು ಅಂದ್ಬಿಟ್ಟು ನಾವು ಲೂಸ್ನೇ ಪರ್ಚೇಸ್ ಮಾಡೋಣ ಅಂತ ಮಾಡ್ತಾಯಿದ್ರಿ. ಸುಮಾರು ಎಷ್ಟು ಹೂವುಗಳಿದೆ ಅಂದರೆ, ಇವರು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ. ತುಂಬಾ ಫ್ರೆಶ್ ಆಗಿತ್ತು. ಬೆಳಗ್ಗೆಯಿಂದ ಹಿಡಿದು ಸಂಜೆ ಗಂಟ ಫುಲ್ ರಶ್ ಇರುತ್ತೆ ಅನಿಸುತ್ತೆ. ಹೊಸೂರು ಬಸ್ ಸ್ಟಾಪ್ ಹತ್ರನೇ ಅಲ್ವಾ. ನೋಡಿ, ಇದು ಪಕ್ಕದಲ್ಲಿ ಅನ್ನಲ್ವಾ, ಇಲ್ಲಿ ಹೂವು ಕಟ್ಟಿಬಿಟ್ಟು ಮಾರ್ತಾರೆ. ಅದರ ಆಪೋಸಿಟ್ಟೇ ಬಸ್ ಸ್ಟಾಪ್ ಹತ್ರನೇ. ಇಲ್ಲಿ ಕೂಡ ನಮ್ಮ ತಾಯಿ ಬಿಟ್ಟಿಲ್ಲ, ಕನಕಾಂಬರ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂದ್ಬಿಟ್ಟು. ನೋಡಿ, ಅಲ್ಲಿ ಬಸ್ ಸ್ಟಾಪ್ ಇದೆ. ಹಾಗೆ ನೋಡಿಕೊಂಡು ಈಗ ಬಂದಿದ್ದೀರಿ. ಏನೇನು ತೊಗೊಂಡಿದ್ದೀರಿ ಅಂತ ತೋರಿಸ್ತೀವಿ ನೋಡಿ. ಈಗ ಹತ್ತಿಬೆಲೆ ಬಸ್ಸು ಸಿಕ್ತು ನಮಗೆ. ಹತ್ತಿಬೆಲೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀರಿ. ಹೆಂಗೋ ಸೀಟ್ ಕೂಡ ಸಿಕ್ತು. ನನ್ನ ಮಗಳಂತೂ ಒಂದು ಜಾಗದಲ್ಲಿ ಇರೋಲ್ಲ ಅಂತ ಇದ್ದಾಳೆ. ಸೀಟ್ ಏನೋ ಸಿಕ್ತು, ಖಾಲಿಯಾಗೇ ಇತ್ತು. ಅವಳು ಓಡಾಡಬೇಕಂತೆ. ಬಸ್ಸಲ್ಲಿ ಬಿಟ್ಟರೆ ಓಡಾಡೋಕ್ಕಾಗುತ್ತಾ? ಆಮೇಲೆ ಡ್ರೈವರ್ ನಮಗೆ ಬೈತಾರೆ ಅಷ್ಟೇ. ಇಲ್ಲೇ ಕೊತ್ತಂಬರಿ, ಪುದೀನ ಎಲ್ಲ ಇಸ್ಕೊಂಡ್ರಿ. ತುಂಬ ಫ್ರೆಶ್ ಆಗಿತ್ತು. ನೋಡಿ, ನನ್ನ ಮಗಳು ಗುರಾಯಿಸ್ತಾ ಇದ್ದಾಳೆ. ಆಮೇಲೆ ಫ್ರೆಶ್ ಆಗೋಯಿತು. ನಾವು ಬಂದು ಮಧ್ಯಾಹ್ನ ಲೇಟ್ ಆಯಿತು. ಸರಿ, ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಬಂದು ಆವತ್ತಿನ ನೈಟೇ ಮೆರವಣಿಗೆ ಬರುತ್ತೆ ಮಾರಿಯಮ್ಮ. ಇದು ಲಾಸ್ಟ್ ರೋಡು, ಕೊನೆ ರೋಡು ನಮ್ಮ ಮನೆ ಹತ್ರ. ಫುಲ್ಲು ಊರೆಲ್ಲ ಸುತ್ತಕೊಂಡು ಮೆರವಣಿಗೆ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾಂಸ ಎಲ್ಲ ತಿಂದಿರ್ತಾರಲ್ವ, ಫುಲ್ ಟಯರ್ಡಾಗಿರ್ತಾರೆ. ಅವತ್ತು ಮೆರವಣಿಗೆ ಮಾಡಿಸಲ್ಲ. ಅವತ್ತು ನೈಟೇ ಮೆರವಣಿಗೆ ಬರುತ್ತೆ. ದೇವ್ರನ್ನ ಕರ್ಕೊಂಬರ್ತಾರೆ. ಇಲ್ಲಿ ಡೋಲ್ನ ಹೊಡಿತಾರೆ. ನನ್ನ ಮಗಳು ಮಲಗಿಬಿಟ್ಟಿದ್ದು. ನೈಟು 11 ಗಂಟೆ ಮೇಲೆ ಆಗಿತ್ತು ಬರೋದಕ್ಕೆ. ಅದರಿಂದ ಅವಳಿಗೇನು ಎಬ್ಬಿಸೋದು ಅಂತ ನಾವು ಸೈಲೆಂಟಾಗಿದ್ವಿ. ಲಾಸ್ಟ್ಗೂ ಅವಳು ಎದ್ಬಿಟ್ಲು. ಪಟಾಕಿ ಸೌಂಡ್ ಬಂತಂದ್ಬಿಟ್ಟು ಎದ್ಬಿಟ್ಲು. ಅದಕ್ಕೆ ಮುಂಚೆ ಡೋಲ್ ಸೌಂಡ್ಗೆ ಏನು ಎದ್ದಿರಲಿಲ್ಲ. ಹಾಗೆ ಇದು ನೋಡೋ ಬೇರೆ ಹುಡುಗರೆಲ್ಲ ಡೋಲ್ ಸೌಂಡ್ಗೆಲ್ಲ ಅವ್ರವ್ರ ಖುಷಿಗೆ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ. ವರ್ಷ ಊರಹಬ್ಬ ನಮ್ಮೂರಲ್ಲಿದೆ. ಊರಹಬ್ಬನೇ ಚೆನ್ನಾಗಿ ಮಾಡೋದು. ಜಾತ್ರೆ ಎಲ್ಲ ಏನೂ ಮಾಡೋದಿಲ್ಲ ಅಲ್ವಾ, ಊರಹಬ್ಬ ಮಾತ್ರ ಮಾಡ್ತಾರೆ. ಮಾರಿಯಮ್ಮ ಊರು ಕಾಯೋಳಲ್ವ ಆ ಅಮ್ಮ. ಅದರಿಂದ ತುಂಬ ಇವಾಗ ಇನ್ನೂ ಆಲ್ಮೋಸ್ಟು ತುಂಬ ಡೆವಲಪ್ ಮಾಡಿದ್ದಾರೆ. ನಮ್ಮ ವೈಟ್ಫೀಲ್ಡ್ ಹತ್ರ ಇರೋದು. ಇದು ಊರೊಳಗಡೆ ಅಲ್ವಾ,
ಈಗ ಇನ್ನೂ ತುಂಬ ಅಲಂಕಾರ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ನೆಕ್ಸ್ಟ್ ಡೇ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. 2 ಕನಸಲ್ಲೂ ಆ ಥರ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಅಮ್ಮಗೆ. ನೈಟ್ ಕೂಡ ಮೆರವಣಿಗೆ ಕರ್ಕೊಂಡ್ಬಂದಾಗ ಅಮ್ಮನ ಅಲಂಕಾರ ಮಾಡಿದ್ದು ನೋಡೋಕ್ಕೆ 2 ಕನಸದ್ದು ಆ ರೀತಿ ಚೆನ್ನಾಗಿತ್ತು ನೋಡಿ. ಈಗ ಅಮ್ಮನ ಕರ್ಕೊಂಬರ್ತಾಯಿದ್ದಾರೆ. ಅದು ಲೈಟು ಫುಲ್ಲು ಜಾಸ್ತಿ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಕ್ರಾಸಿಂದ ಬರಬೇಕಲ್ವ, ಅದರಿಂದ ಸೈಡಲ್ಲೆಲ್ಲ ಲೈಟ್ಗಳೆಲ್ಲ ಹಾಕಿದ್ದಲ್ವ, ಅದರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸರಿ ಇನ್ನೇನು ಮಾಡೋದು, ಹತ್ತತ್ರ ಬಂದಿತ್ತು, ಮನೆ ಹತ್ರ ಬರ್ತಾಯಿತ್ತು. ಇಲ್ಲೆಲ್ಲ ಇದ್ರಲ್ಲ, ಇಲ್ಲೆಲ್ಲ ಅವ್ರು ನೋಡು. ಈಗ ನಮ್ಮ ಮನೆ ಮುಂದೆ ಬಂದಿದ್ದು ನಾವು ವರ್ಷ ಇದೇ ರೀತಿ ಮಾಡೋದು. ದೇವ್ರಿಗೆ ಆರತಿ ಎತ್ಬಿಟ್ಟು ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಪೂಜೆ ಕೊಡ್ತೀವಿ ನಾವು. ಮನೆ ಹತ್ರ ಬಂದರೆ ಏನೋ ಒಂಥರ ನಮ್ಮ ದೇವರೇ ಬಂದಂಗಿರುತ್ತೆ. ಆದ್ದರಿಂದ ತುಂಬ ಖುಷಿಯಾಗುತ್ತೆ. ಪೂಜೆ ಕೊಡ್ತಾರೆ ಆಂಟಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಆಂಟಿ. ಅವ್ರ ಮೈ ಮೇಲೆ ಕೂಡ ದೇವ್ರಿಗೆ ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ರಾತ್ರಿ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಮ ಮನೆ ಹತ್ರ ವೆಯ್ಟ್ ಮಾಡಿ ದೇವ್ರನ್ನ ನೋಡಿ ಆಮೇಲೆ ಮಲ್ಕೊತಾರೆ ಎಲ್ಲರೂ. ವರ್ಷಕ್ಕೊಂದು ಸರಿ ಅಲ್ವಾ, ನಿದ್ದೆ ಕೆಟ್ಟರೆ ಏನು ಪರವಾಗಿಲ್ಲ ಅಂತ ದೇವ್ರು ಬರೋಗಂಟ ಕಾಯ್ಕೊಂಡಿರ್ತಾರೆ. ನನ್ನ ಮಗಳು ಭಯ ಬೀಳ್ತಾಯಿದ್ದಾಳೆ. ದೇವ್ರ ಹತ್ರ ಪೂಜೆ ಕೊಡೋಣ ಅಂತ ಅಲ್ಲಿ ಮಗು ಕೊಟ್ಟರೆ ದೃಷ್ಟಿ ತೆಗ್ದು ಕೊಡ್ತಾರೆ ಆಂಟಿ. ಅದು ಏನೋ ಭಯ ಬಿದ್ದೋಗುತ್ತೆ ಅವಳು. ಅವ್ರ ಹತ್ರನೇ
ಕೊಟ್ಟು ಕಲಿಸ್ಬಿಡ್ತೀರೇನೋ ಅಂತ ಅವಳು ಭಯ ಬೀಳ್ತಾಯಿದ್ಲು. ತುಂಬ ಚೆನ್ನಾಗಾಯಿತು. ಇದು ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಮಗಳು ನೋಡಿ ಬೆಳಗ್ಗೆ ಎಬ್ಬರಿಸಿ ಅವಳಿಗೆ ಫಸ್ಟು ಸ್ನಾನ ಮಾಡಿಸಿ, ನಮ್ಮಮ್ಮ ಸೀರೆ ಇತ್ತಲ್ವ ಆ ಸೀರೆದಲ್ಲೇ ಲಂಗ ಜಾಕೆಟು ಹೊಲ್ಸ ನಮ್ಮ ಮೊಮ್ಮಗಳಿಗೆ ಊರಹಬ್ಬಕ್ಕೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಕಟ್ ಮಾಡಿ ಹೊಲಿಸಿದ್ದಾರೆ. ನೋಡಿ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿದ್ರೂ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಮ್ಮ ತಾಯಿನೇ ಪೂಜೆ ಎಲ್ಲ ಮಾಡಿರೋದು. ನೋಡಿ ಯಾವ ರೀತಿ ಮಾಡಿದ್ದಾರೆ ಪೂಜೆ. ಮನೆ ಚಿಕ್ಕದಾದರೆ ಏನು ಮನಸ್ಸು ದೊಡ್ಡದು ಅಂತಾರಲ್ವ, ಆದ್ದರಿಂದ ಪೂಜೆ ಎಲ್ಲ ಆಯಿತು. ಮನೆ ಹತ್ರ ಬರ್ತಾರೆ ಡೋಲು ಹೊಡ್ಕೊಂಡು. ಅದರಿಂದನೇ ಹೋಗಬೇಕು. ದೀಪನ ತಗೊಂಡು ಸಿಂಪಲ್ಲಾಗಿ ನಾವು ಬೇವಿನ ಸೊಪ್ಪಿಂದ ಅಲಂಕಾರ ಮಾಡಿದ್ದೀರಿ. ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದೀರಿ ಅಂದ್ಬಿಟ್ಟು. ನಮ್ಮ ಮನೇಲಿರೋದೇ ಹೂವನ್ನೇ ಒಬ್ಬೊಬ್ಬರು ಒಂದೊಂದು ಥರ ಡೆಕೋರೇಷನ್ ಮಾಡ್ಕೊಂಬರ್ತಾರೆ. ನಾವು ಆ ಥರ ಯಾವತ್ತೂ ಮಾಡಿಲ್ಲ, ಮಾಡಬೇಕು ಅನಿಸುತ್ತೆ. ನೋಡೋಣ, ದೇವರು ಶಕ್ತಿ ಕೊಟ್ಟರೆ ಮಾಡೋಣ. ಸಿಂಪಲ್ಲಾಗಿ ಈ ರೀತಿ ನೋಡಿ. ಆವಾಗಲೂ ನನ್ನ ಮಗಳು ಫುಲ್ಲು ಅಲ್ಲಿ ಸ್ವಲ್ಪ ಅಲಿಸ್ಬಿಟ್ಟಿದ್ದಾಳೆ. ಕೂತ್ಕೊಂಡು ಆಟ ಆಡಬೇಕಂತೆ, ಅದರಿಂದ ಕೂತ್ಕೊಂಡಿದ್ದಾಳೆ. ನಮ್ಮ ಅಕ್ಕ ತಲೆ ಮೇಲೆ ಕೊಡ್ತಾಯಿದ್ದಾರೆ ನೋಡಿ. ಅವಳು ಎತ್ಕೊಂಡಿದ್ದಾಳೆ. ಈಗ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸರಿ, ಅದರಿಂದ ನಾವು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎತ್ಕೊಳ್ಳೋಣ ಅಂತ ಎತ್ಕೊಂಡು ಹೋಗ್ತಾಯಿದ್ದಾರೆ. ಅದರಿಂದ ನನ್ನ ಮಗಳು ಹೋಗ್ತೀರಿ. ನಮ್ಮ ತಾಯಿ ಆಮೇಲೆ ಬರ್ತಾರಂತೆ. ಬೇರೆ ರೋಡಿದು. ಆಲ್ರೆಡಿ ನಾವು ಊರು ಸುತ್ಕೊಂಡೇ ಹೋಗೋಣ ಅಂದ್ಬಿಟ್ಟು, ವರ್ಷಕ್ಕೊಂದ್ಸರಿನೇ ಅಲ್ವಾ. ಕೆಲವರೆಲ್ಲ ಏನು ಮಾಡ್ತಾರೆ, ಊರು ಸುತ್ಕೊಂಡು ಹೋಗೋದಿಲ್ಲ, ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ನಾವು ಕೊನೆಯದಾಗಿ ಬಂದುಬಿಟ್ರಿ, ರೀಚ್ ಆಗ್ತಾಯಿದ್ದೀರಿ. ಇವ್ರ ಜೊತೆಲೇ ಹೋಗೋಣ ಅಂದ್ಬಿಟ್ಟು, ಏನೋ ಒಂಥರ ಖುಷಿ. ಜೊತೇಲಿ ಹೋದರೆ ತುಂಬ ಚೆನ್ನಾಗಿ ಇರುತ್ತೆ ಅಂದ್ಬಿಟ್ಟು ಈ ಸರಿ ಏನೋ ಹಸುನು ಕರ್ಕೊಂಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡಿ. ನಮ್ಮೂರಲ್ಲಿ ಇನ್ನೂ ಡೆವಲಪ್ ಮಾಡ್ತಾಯಿದ್ದಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರಲ್ವ. ಈ ಊರನ್ನು ಸ್ವಲ್ಪ ಬೆಳೆಸೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾಯಿದ್ದಾರೆ. ನೋಡಿ ಯಾವ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಡೆಕೋರೇಷನ್ ಮಾಡ್ಕೊಂಬಂದಿದ್ದಾರೆ. 2 ಕನ್ಸಾಲ್ದು ಸುಮಾರು. ಅಂದರೆ ನಮ್ಮೂರಲ್ಲಿ ನೋಡಿದ್ರೆ ಎಷ್ಟೋ ದೀಪಗಳು ಬರಬೇಕು. ಅದು ಸೆಂಟ್ರಲ್ ಹೋಗಿ ಪೂಜೆಗಳು ಮಾಡ್ಕೊಂಬಂದ್ಬಿಡ್ತಾರಲ್ವ. ಆದ್ದರಿಂದ ಕಡಿಮೆ. ಈ ಊರು ಸುತ್ಕೊಂಡು ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ನನ್ನ ಮಗಳು ಡ್ಯಾನ್ಸ್ ಆಡ್ತಾಯಿದ್ದಾಳೆ ಡೋಲ್ ಸೌಂಡಿಗೆ. ಅದಕ್ಕೆ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ನೋಡಿ. ಯಾವ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅಂದ್ಬಿಟ್ಟು. ಅದು ತಲೆಗೆ ಹಾಕಿದ್ದೀನಿ ಹೇರ್ ಬ್ಯಾಂಡು. ಅದು ಹೆಂಗೋ ನೋಡಿಲ್ಲ ಅವಳು. ನೋಡಿದ್ರೆ ಸಾಕು ಕಿತ್ತು ಬಿಸಾಕ್ತಾಳೆ ಅವಳು. ಏನು ಇಟ್ಕೊಳ್ಳೋದಿಲ್ಲ. ಕತ್ತಿಗೆ ಸರ ಹಾಕೋಣ ಅಂತ ಆಸೆ ಆಗುತ್ತೆ, ಅವಳು ಇಟ್ಕೊಳ್ಳಲ್ಲ. ಸರಿ ನುಂಗ್ಬಿಡ್ತಾಳೇನೋ ಅಂತ ಭಯ. ಆದ್ದರಿಂದ ಸ್ವಲ್ಪ ದೊಡ್ಡವಳಾಗಲಿ, ಅದರಿಂದ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ನೋಡಿ. ಕೆಲವರು ಖುಷಿಗೆ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ದಾರೆ. ಯಾವ ರೀತಿ ಆಡ್ತಿದ್ದಾರೆ ಅಂತ ಅದಕ್ಕೆ ಮೇಲೆ ಹೋಗ್ಬಿಟ್ಟು ನಾನು ವೀಡಿಯೋ ಹಿಡಿತಾಯಿದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಅದರಿಂದ ಕೆಳಗಡೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಅಲ್ವಾ. ಮೇಲೆ ನಿಂತ್ಕೊಂಡು ನನ್ನ ಮಗಳನ್ನೇ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮ ಅಕ್ಕ ದೀಪನ ಎತ್ಕೊಂಡಿದ್ಲಲ್ವ. ಸರಿ, ನಾನು ಮೇಲೆ ಹೋಗ್ಬಿಟ್ಟು ವೀಡಿಯೋ ಹಿಡಿತಾಯಿದ್ದೀನಿ. ಕೊನೆಯದಾಗಿ ಇಲ್ಲಿ ದೇವಸ್ಥಾನ ಹತ್ರನೇ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿಸೋದು.
ನಮ್ಮ ಹೆಂಗಸರು ನೋಡಿ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಅವ್ರು ನೋಡೋದೇ ಒಂಥರ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಅದೊಂಥರ ಖುಷಿಯಾಗಿ ನೋಡ್ಕೊಂಡಿದ್ದೀರಿ. మీ కలిగిస్తుంది ಕೊನೆಯದಾಗಿ ದೇವಸ್ಥಾನ ಒಳಗಡೆ ಬಂದರೆ ಡೈರೆಕ್ಟಾಗಿ ಒಳಗಡೆ ಬಿಡೋದಿಲ್ಲ. 3 ರೌಂಡು ತಿರುಗಬೇಕು ಅಮ್ಮನ್ನ, ಆಮೇಲೆ ಒಳಗಡೆ ಕಳಿಸ್ತಾರೆ. ಇದು ವರ್ಷ ಮಾಡ್ಕೊಂಬಂದಿರೋ ಪದ್ಧತಿ ನೋಡಿ. ಹತ್ರದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ವ, ಯಾವ ರೀತಿ ಡೆಕೋರೇಷನ್ ಮಾಡಿಕೊಂಡು ಬಂದಿದ್ದಾರೆ. ದೀಪ ಚಿಕ್ಕದಾದ್ರೂ ಡೆಕೋರೇಷನ್ನು ಎಷ್ಟು ದೊಡ್ಡ, ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಮ್ಮನೇ ಎತ್ಕೊಂಡು ಹೋಗೋ ಥರ ಇದೆ, ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಅವರು. ಏನೋ ಒಂದು 3-4 ಜನಕ್ಕೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರು. ಯಾರು ಚೆನ್ನಾಗಿ ಮಾಡ್ಕೊಂಬರ್ತಾರೋ ಅವ್ರಿಗೆ ಅದು ಕೊಟ್ಟಿದ್ದಾರೋ, ಆಮೇಲೆ ಕೊಡ್ತಾರೆ ಅನಿಸುತ್ತೆ. ಕುರಿ ಹೊಡಿಯೋರು ಕುರಿ ಹೊಡ್ಕೊಂಡು ಹೋಗ್ತಾರೆ, ಕೋಳಿ ಕೊಡೋರು ಕೋಳಿ, ಅವರೇ ಪೂಜೆ ಆರಕೆ ಇರುತ್ತಲ್ವ, ಯಾರ್ಯಾರು ಪೂಜೆ ಕೊಡ್ತೀರೋ ಅದೆಲ್ಲ ಮುಂಚೆನೇ ಇಲ್ಲಿ ಮಾಡಿಬಿಟ್ಟಿರ್ತಾರೆ. ನಾವೇನೂ ಮಾಡಿಲ್ಲ, ನಾವು ಅಂಗಡಿಯಲ್ಲೇ ರೆಡಿಮೇಡ್ ತೊಗೊಂಡೋಗಿ ಮಾಡ್ತೀವಿ.
ನೋಡಿ ನಮ್ಮ ಮಾರಿಯಮ್ಮ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಒಳಗಡೆ ಇದು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆದರೂ ಸೈಡಲ್ಲಿ ಹಿಡಿತಾ ಇದ್ದೀನಿ, ಹೋಗಿ ಹೋಗಿ ಅಂತ ಕಳಿಸ್ತಾನೆ ಇದ್ದು. ನೋಡಿ ಈ ರೀತಿ ಲೈನಾಗಿ ಪೂಜೆ ಎಲ್ಲ ಮಾಡಿಸಿ ಕಳಿಸ್ತಾರೆ. ಒಳಗಡೆ ದೇವ್ರ ಪೂಜೆ ಎಲ್ಲ ಆಯಿತು. ಹೊರಗಡೆ ಬಂದಿದ್ದೀರಿ. ಇಲ್ಲಿ ಹೆಂಗಸ್ರಿಗೆ ಮುದ್ದೆ ಮಾಡೋಕ್ಕೆ ಬಿಟ್ಟಿದ್ರು, ಬೇಗ ಬೇಗ ಆಗಲಿ ಅಂತ. ನಾನು ಲೈಫಲ್ಲಿ ಇದೆ, ನಾನು ಹುಟ್ಟು ಬೆಳೆದಿರೋದು ಇದೇ ಊರು, ಆದ್ರೂ ನಾನು ಇದೇ ಫಸ್ಟ್ ಟೈಮು ಇಲ್ಲಿ ಪ್ರಸಾದ ತಿಂದ್ಬಿಟ್ಟು ಹೋಗೋಣ ಅಂತ. ಆಲ್ರೆಡಿ ಕೆಲವರು ಕೂತ್ಕೊಂಡ್ಬಿಟ್ಟಿದ್ದಾರೆ, ಜಾಗ ಸಿಗೋದಿಲ್ಲ ಅಂದ್ಬಿಟ್ಟು. ಇಲ್ಲಿ ಪಾಪ ಇನ್ನೂ ಅಡುಗೆ ಮಾಡ್ತಾನೇ ಇದ್ದರು. ನಮ್ಮ ಜನ ಹೇಳ್ಬೇಕಾ ನೋಡಿ, ಇವ್ರು ನಮ್ಮ ಅತ್ತೆ ಆ ಕಡೆ ಇದ್ರಲ್ಲ, ನಮ್ಮ ಅಪ್ಪ ಅವರ ಅಕ್ಕ ಇವರು. ಮಿಕ್ಕಿದವರು ನಮ್ಮ ತಾಯಿ ಕೂಡ ಹೋದ ವರ್ಷವೂ ಮುದ್ದೆ ತುಳಿಸಿದ್ರು, ಉಂಡೆ ಮಾಡ್ತಾರೆ. ಈ ನೋಡಿ ಯಾವ ರೀತಿ ತೋರಿಸ್ತಾ ಇದ್ದಾರೆ ನಮ್ಮಮ್ಮ. ಏನೋ ಅದೊಂದು ಅದೃಷ್ಟ ಅನಿಸುತ್ತೆ ಮುದ್ದೆ ಮಾಡೋಕ್ಕೆ. ಬನ್ನಿ ಎಲ್ಲರೂ ಅಂತ ಹೇಳಿದ್ರು. ಎಷ್ಟು ಜನ ಬಂದು ಕೂತಿದ್ದಾರೆ ನೋಡಿ. ನಾವೂ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು, ನಮ್ಮ ಅಕ್ಕ ತಿನ್ನೋದಿಲ್ಲ, ಬಿಸ್ಮಿಲ್ಲ ಮಾಡಿದ್ರೇ ತಿನ್ನಬೇಕಾಗಿರೋದು. ಆದ್ದರಿಂದ ಇಲ್ಲಿ ಬಿಸ್ಮಿಲ್ಲ ಮಾಡಲ್ಲ ಅಲ್ವಾ. ಕೆಲವ್ರಿಗೆ ಕೂತ್ಕೊಳ್ಳೋಕ್ಕೆ ಚೇರ್ ಕೊಟ್ಬಿಟ್ಟಿದ್ರು. ನನ್ನ ಮಗಳು ನೋಡಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ, ಒಂದು ಜಾಗದಲ್ಲಿ ಇರೋಲ್ಲ ಅಂತ. ಆಮೇಲೆ ಸಂಜೆ ನಮ್ಮಮ್ಮ ತಂಗಿ ಗಂಡ ಅವ್ರ ಮಗ ಎಲ್ಲ ಬಂದಿದ್ದರು. ನಮ್ಮ ಚಿಕ್ಕಮ್ಮ ಅವರ ನಾದಿನಿ ಮಗಳು, ವಾರ್ಗಿತಿ ಮಗಳು, ಅವ್ರನ್ನೂ ಕರ್ಕೊಂಬಂದಿದ್ರು. ತಿನ್ನಂದರೆ ತಿನ್ನೋಕ್ಕೆ ಇದು ಮಾಡಿದ್ರು. ಅವರು ಎಲ್ಲೋ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ರಂತೆ. ಇನ್ನು ಬೈಕೊತಾರೆ ನಮ್ಮ ಅಕ್ಕ ಅಂದ್ಬಿಟ್ಟು ಮಕ್ಕ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ನಮ್ಮ ಚಿಕ್ಕಮ್ಮ ಅವರು. ಆದರೂ ಬಲವಂತವಾಗಿ ಊಟ ತಿನ್ಕೊಂಡು ಈಗ ಹೊರಡೋ ಟೈಮಲ್ಲಿ ಹೋಗೋಣ ಅಂತ ಸ್ವಲ್ಪ ಲೇಟಾಗಿ ಹುಟ್ಟಿರೋದು. ಅವನು ಭಾರಿ ಯೂಟ್ಯೂಬರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ನಾನು ಹಿಡಿತಾ ಇದ್ದೀನಿ. ಈಗ ಹೊರಡೋ ಟೈಮಲ್ಲ ಅವರು ಲೇಟ್ ಆಗುತ್ತೆ ಹೋಗೋ ಟೈಮು ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಅವನಿಗೆ ಸ್ಕೂಲ್ ಇದೆ ಅಲ್ವಾ, ಅದರಿಂದ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಇದ್ದಂಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಬನ್ನಿ ಅಂತ ಹೇಳಿದ್ವಿ. ಒಂದು 2 ಅವರ್ ಆಯಿತು ನಾವು ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಬಂದು ಟೀ ಮಾಡಿಕೊಟ್ರಿ. ಊಟ ಏನು ಸರಿಯಾಗಿ ತಿಂದಿಲ್ಲ ಅವರು. ನನ್ನ ಮಗಳು ಆಟೋ ಅಂದರೆ ಇಷ್ಟ ಅಲ್ವಾ, ಅವಳು ಆಟೋದಲ್ಲಿ ಹೋಗ್ಬೇಕಂತ ಆಸೆ ಬೀಳ್ತಾಯಿದ್ದಾಳೆ. ನಮ್ಮ ಚಿಕ್ಕಪ್ಪ ಆಟೋದಲ್ಲಿ ಅವಳು ನಮ್ಮ ಯಜಮಾನ್ರಾಗಲಿ ಯಾರಾದರೂ ಬಿಡೋದಿಲ್ಲ. ಅವಳು ಬಂದಿರೋದು ಸುತ್ತಿಸಿದ್ರೇ ಸಮಾಧಾನ ಆಗೋದು. ನೋಡಿ ನಮ್ಮ ಚಿಕ್ಕಮ್ಮ ಇಟ್ಕೊಂಡಿದ್ದಾರೆ, ಅವರು ಕರ್ಕೊಂಡು ಹೋಗ್ತಿದ್ದಾರೇನೋ ಅಂತ ಅಂದ್ಕೊಂಡಿದ್ದಾಳೆ. ಆದರೂ ಸರಿ ಅದರಿಂದ ನನಗೆ ಬಾಯಿ ಮಾಡ್ತಿದ್ದಾಳೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಳ್ಳೆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋ ಕೂಡ ಸಪೋರ್ಟ್ ಮಾಡಿ. ನಾನು ಏನಿದ್ರು ಶೇರ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.